ಒಂದು ದೇಗುಲವನ್ನ ಹೀಗೂ ಕಟ್ಟಬಹುದಾ ಅನ್ನೋದಕ್ಕೆ ಈ ಶಿಲ್ಪ ಬಾವಿಯೇ ಸಾಕ್ಷಿ. 900 ವರ್ಷಗಳಷ್ಟು ಹಳೆಯದಾದ ಈ ಬಾವಿ ಬರೀ ಜಲ ಸಂರಕ್ಷಣೆಗಾಗಿ ನಿರ್ಮಿಸಿದ್ದಲ್ಲ. ರಾಣಿಯೊಬ್ಬಳು ತನ್ನ ಪತಿಯ ನೆನಪಿಗಾಗಿ ಕಟ್ಟಿಸಿದ ಬಾವಿ ಇದು. ಇಷ್ಟಕ್ಕೂ ಇಂಥ ವಿಶೇಷ ಶಿಲ್ಪ ಬಾವಿ ಇರೋದಾದ್ರೂ ಎಲ್ಲಿ, ಏನಿದರ ಸ್ಪೆಷಾಲಿಟಿ ಅನ್ನೋದನ್ನ ನೋಡಿ ಇಂದಿನ ಅದ್ಭುತ ಭಾರತದಲ್ಲಿ. ಪ್ರೀತಿಯ ದ್ಯೋತಕವಾಗಿ ಶಹಜಹಾನ್ ತಾಜ್ ಮಹಲ್ ಕಟ್ಟಿದ್ದ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಈ ವಿಚಾರದಲ್ಲಿ ಭಾರತೀಯ ರಾಣಿಯರೇನು ಕಡಿಮೆ ಇರಲಿಲ್ಲ. ಭಾರತೀಯ ರಾಣಿಯರು ಕೋಟೆ ಕಟ್ಟಿ ಮೆರೆದ ಸಾಕಷ್ಟು ಸಾಹಸಗಾಥೆಗಳು ಚರಿತ್ರೆಯ ಪುಟಗಳಲ್ಲಿವೆ. ಅಷ್ಟೇ ಅಲ್ಲ, ತಮ್ಮ ನೆಚ್ಚಿನ ರಾಜನ ನೆನಪಿನಲ್ಲಿ ದೇವಾಲಯಗಳನ್ನು, ಸ್ಮಾರಕಗಳನ್ನು ಕಟ್ಟಿದ ಉದಾಹರಣೆಗಳಿವೆ. ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂದ್ರೆ ಇಲ್ಲಿನ ಚರಿತ್ರೆಯಲ್ಲೂ ತನ್ನ ಪತಿ ಯುದ್ಧದಲ್ಲಿ ಗೆಲುವು ಸಾಧಿಸಿದ ನೆನಪಿಗಾಗಿ ದೇವಾಲಯವೊಂದನ್ನ ಕಟ್ಟಿರೋ ದಾಖಲೆಗಳಿವೆ. ಇದಕ್ಕೆ ಉದಾಹರಣೆ ರಾಣಿ ಲೋಕಮ್ಮ ದೇವಿ. ಎರಡನೇ ವಿಕ್ರಮಾದಿತ್ಯನ ಪಟ್ಟದರಸಿ. ಕ್ರಿಸ್ತಶಕ 745ರಲ್ಲಿ ರಾಜ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರ ಮೇಲೆ ದಿಗ್ವಿಜಯ ಸಾಧಿಸಿದ ನೆನಪಿಗಾಗಿ ರಾಣಿ ಲೋಕಮ್ಮ ದೇವಿ ಪಟ್ಟದ ಕಲ್ಲಿನಲ್ಲಿ ವಿರೂಪಾಕ್ಷನ ದೇವಾಲಯವನ್ನ ಕಟ್ಟಿಸ್ತಾಳೆ. ಗುಜರಾತಿನ ರಾಣಿ ಉದಯಮತಿಯದ್ದು ಮತ್ತೊಂದು ರೋಚಕ ಕತೆ. 10ನೇ ಶತಮಾನದಲ್ಲಿ ಗುಜರಾತನ್ನ ಆಳಿದ್ದು ಪ್ರಖ್ಯಾತ ಸೋಲಂಕಿ ಅರಸರು. ಸೋಲಂಕಿ ರಾಜರ ಪೈಕಿ 1ನೇ ಭೀಮದೇವ ತುಂಬಾನೇ ಫೇಮಸ್. ಕ್ರಿಸ್ತಶಕ 1064ರಲ್ಲಿ ಭೀಮದೇವ ಸಾವನ್ನಪ್ಪಿದ ನಂತರ ಆತನ ಮಗ ಕರ್ಣ ಸೋಲಂಕಿ ಸಾಮ್ರಾಜ್ಯದ ಸಿಂಹಾಸನವನ್ನೇರ್ತಾನೆ. ಆದರೆ ಭೀಮದೇವನ ಸಾವು ರಾಣಿ ಉದಯಮತಿಗೆ ಇನ್ನಿಲ್ಲದ ನೋವು ತಂದಿತ್ತು. ಭೀಮದೇವನನ್ನ ತುಂಬಾನೇ ಪ್ರೀತಿಸುತ್ತಿದ್ದ ರಾಣಿ ಉದಯಮತಿ ಆತನ ನೆನಪಿನಲ್ಲಿ ಇಡೀ ವಿಶ್ವವನ್ನೇ ನಿಬ್ಬೆರಗಾಗಿಸೋ ಕಲಾತ್ಮಕ ಬಾವಿಯೊಂದನ್ನ ಸೃಷ್ಟಿಸೋಕೆ ನಿರ್ಧರಿಸ್ತಾಳೆ. ಹೀಗೆ ಉದಯಮತಿಯ ಪ್ರೀತಿಯ ದ್ಯೋತಕವಾಗಿ ಭೂಗರ್ಭದಲ್ಲಿ ಅರಳಿದ್ದೆ ಈ ರಾಣಿ ಕಿ ವಾವ್. ಹಾಗೆ ನೋಡಿದ್ರೆ ಆಗಿನ ಕಾಲಕ್ಕೆ ರಾಜಸ್ಥಾನ ಹಾಗೂ ಗುಜರಾತ್ಗಳಲ್ಲಿ ಇಂತಹ ಬೃಹತ್ ಸೋಪಾನ ಬಾವಿಗಳನ್ನ ಕಟ್ಟಿಸೋದು ವಿಶೇಷವೇನೂ ಆಗಿರಲಿಲ್ಲ. ಗುಜರಾತನ್ನಾಳಿದ ವಿವಿಧ ರಾಜ ಮನೆತನಗಳ ರಾಜರಿಗೆ ಒಂದಕ್ಕಿಂತ ಒಂದು ಭಿನ್ನವಾಗಿರೋ ಇಂಥ ಸೋಪಾನ ಬಾವಿಗಳನ್ನ ಕಟ್ಟಿಸೋದು ಪ್ರತಿಷ್ಠೆಯ ಪ್ರಶ್ನೆಯೇ ಆಗಿತ್ತು. ಅಸರ್ವಾದಲ್ಲಿರೋ ದಾದಾ ಹರೀರ್ ಸ್ಟೆಪ್ವೆಲ್ ಸೇರಿದಂತೆ ಗುಜರಾತ್ನಲ್ಲಿ ಇಂಥ 100 ಸೋಪಾನ ಬಾವಿಗಳಿವೆ. ವಿಶೇಷ ಅಂದ್ರೆ ಇಂಥ ಸ್ಟೆಪ್ವೆಲ್ಗಳ ಹಿಂದೆಯೂ ಒಂದೊಂದು ಇಂಟ್ರೆಸ್ಟಿಂಗ್ ಕಥೆಗಳಿವೆ. ಇದೇ ಗುಜರಾತ್ನಲ್ಲಿರೋ ಅದಾಲಜ್ ಅನ್ನೋ ಸೋಪಾನ ಬಾವಿಯ ಹಿಂದೆ ವಘೇಲ ವಂಶದ ರಾಣಾ ವೀರಸಿಂಹನ ರಾಣಿಯ
ಕಣ್ಣೀರ ಕಥೆ ಇದೆ. ಇದೇನೇ ಇರಲಿ, ಗುಜರಾತ್ನಲ್ಲಿರೋ ಸಾಲು ಸಾಲು ಇಂಥ ಸ್ಟೆಪ್ ವೆಲ್ಗಳ ಪೈಕಿ ವಿಶ್ವದ ಪಾರಂಪರಿಕ ತಾಣವಾಗಿ ಗುರುತಿಸಲ್ಪಟ್ಟಿರೋ ಏಕೈಕ ಸ್ಟೆಪ್ ವೆಲ್ ಅಂದ್ರೆ ಅದು ಉದಯಮತಿ ನಿರ್ಮಿಸಿರೋ ಈ ರಾಣಿ ಕಿ ವಾವ್ ಮಾತ್ರ. ಯಾಕಂದ್ರೆ ಈ ಸ್ಟೆಪ್ ವೆಲ್ನ ಶಿಲ್ಪ ರಚನೆಯೇ ಅಷ್ಟು ಅದ್ಭುತವಾಗಿದೆ. ಶಿಲ್ಪಲೋಕವೊಂದು ಭೂಗರ್ಭವನ್ನೇ ಭೇದಿಸಿ ಮೇಲೆದ್ದು ಬಂದಂತೆ ಕಾಣೋ ಈ ಸ್ಟೆಪ್ ವೆಲ್ನ ಶಿಲ್ಪ ವೈಭವ ನಮ್ಮ ವರ್ಣನೆಗೂ ನಿಲುಕೋದಿಲ್ಲ. ಅಚ್ಚರಿಯ ಸಂಗತಿ ಅಂದ್ರೆ 1960ರವರೆಗೆ ಇಂತಹದೊಂದು ಅದ್ಭುತ ಶಿಲ್ಪ ಬಾವಿ ಇರೋದು ನಾಗರಿಕ ಜಗತ್ತಿಗೆ ಗೊತ್ತೇ ಇರಲಿಲ್ಲ. ಗುಪ್ತಗಾಮಿನಿ ಎಂದೇ ಕರೆಯಲ್ಪಡುವ ಸರಸ್ವತಿ ನದಿಯ ಪ್ರವಾಹಕ್ಕೆ ಸಿಕ್ಕಿ ಈ ರಾಣಿ ಕಿ ವಾವ್ ಭೂಗರ್ಭದಲ್ಲಿ ಮರೆಯಾಗಿ ಹೋಗಿತ್ತು. ಭೂಮಿಯೊಳಗೆ ಹೂತು ಹೋಗಿದ್ದ ಈ ಸೋಪಾನ ಬಾವಿಯ ಅದ್ಭುತ ಶಿಲ್ಪ ಸಮೂಹ ಹೊರ ಜಗತ್ತಿಗೆ ಕಂಡದ್ದು ಎಷ್ಟೋ ಶತಮಾನಗಳ ನಂತರ. ಹೌದು, ಈ ಶಿಲ್ಪ ಬಾವಿ ಇಲ್ಲಿದೆ ಅನ್ನೋದು ತಿಳಿದು ಬಂದದ್ದು 1958ರಲ್ಲಿ. ಭಾರತೀಯ ಪುರಾತತ್ವ ಇಲಾಖೆ ಈ ಬಾವಿಯಲ್ಲಿ ತುಂಬಿದ್ದ ಹೂಳನ್ನ ಹೊರತೆಗೆದು ಇಲ್ಲಿರೋ ಪರಮಾದ್ಭುತ ಶಿಲ್ಪ ಸಂಪತ್ತನ್ನ ರಕ್ಷಿಸೋ ಕೆಲಸ ಮಾಡಿತು. 1982ರಿಂದ 1988ರವರೆಗೆ ಸತತ 7 ವರ್ಷಗಳ ಕಾಲ ಈ ಸೋಪಾನ ಬಾವಿಯ ಪುನರ್ ಸಂರಚನೆಯನ್ನ ಕೈಗೊಂಡಿತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್. ದಾಹ ನೀಗಿಸೋ ನೀರನ್ನ ಮಾತೆ ಅಂತ ಕರೆದ ಸಂಸ್ಕೃತಿ ನಮ್ಮದು. ಗುಜರಾತಿನ ಸೋಲಂಕಿಗಳು ಜಲ ಸಂರಕ್ಷಣೆಗೆ ಅದೆಷ್ಟು ಮಹತ್ವ ನೀಡಿದ್ರು, ಅವರು ಆಗಿನ ಕಾಲದಲ್ಲಿ ಕಲೆ ವಿಜ್ಞಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು ಅನ್ನೋದಕ್ಕೆ ಜೀವಂತ ಸಾಕ್ಷಿಯೇ ಈ ರಾಣಿ ಕಿ ವಾವ್. ಈ ಶಿಲ್ಪ ಬಾವಿಯಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿವೆ ಕಣ್ತುಂಬಿಕೊಳ್ಳೋಣ ಬನ್ನಿ. ಇವತ್ತು ಮಳೆ ಕೊಯ್ಲಿನ ಬಗ್ಗೆ ನಾವು ಪುಂಖಾನುಪುಂಖವಾಗಿ ಮಾತನಾಡ್ತೀವಿ. ಇದಕ್ಕಾಗಿ ಸರ್ಕಾರಗಳು ಹಲವು ಯೋಜನೆಗಳನ್ನ ರೂಪಿಸುತ್ತಿದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಆಗಿದ್ದ ಈ ಶಿಲ್ಪ ಬಾವಿ ನಮಗೆ ಜಲ ಸಂರಕ್ಷಣೆಯ ಪಾಠ ಮಾಡುತ್ತೆ. ಶತಮಾನಗಳ ಹಿಂದೆಯೇ ನಮ್ಮ ಹಿರಿಯರು ಅಂತರ್ಜಲ ಸಂರಕ್ಷಣೆಗೆ ಅದೆಷ್ಟು ಮಹತ್ವ ನೀಡಿದ್ರು ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ವಿಶ್ವದ ಚರಿತ್ರೆಯ ಪುಟಗಳಲ್ಲಿ ಇಂಥ ಸೋಪಾನ ಬಾವಿಗಳ ಕಥೆಗಳು ತುಂಬಾನೇ ಇವೆ. ಅತಿ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರೋ ಮೊಹೆಂಜೊದಾರೋ ನಾಗರಿಕತೆಯಲ್ಲೂ ಇಂಥ 700ಕ್ಕೂ ಹೆಚ್ಚು ಮೆಟ್ಟಿಲು ಬಾವಿಗಳಿದ್ದ ಬಗ್ಗೆ ಉಲ್ಲೇಖಗಳಿವೆ. ಅಷ್ಟೇ ಏಕೆ, ಇಂಥ ಲಕ್ಷಾಂತರ ಮೆಟ್ಟಿಲು ಬಾವಿಗಳನ್ನು ನಿರ್ಮಿಸಿದ ಕಥೆಗಳು ಭಾರತದ ಚರಿತ್ರೆಯಲ್ಲೂ ಇವೆ. ವಿಶೇಷ ಅಂದ್ರೆ ಇಂಥ ಮೆಟ್ಟಿಲು ಬಾವಿಗಳ ನಿರ್ಮಾಣದ ಉದ್ದೇಶ ಒಂದೇ, ಮಳೆ ನೀರು ಸಂಗ್ರಹಣೆ. ಎಂಥ ಬೇಸಿಗೆಯಲ್ಲೂ ಜನ ಜಾನುವಾರುಗಳಿಗೆ ನೀರುಣಿಸೋದು. ಇನ್ನು ಗುಜರಾತ್ನ ಈ ಶಿಲ್ಪ ಬಾವಿ ಬರೀ ನೀರನ್ನ ಮಾತ್ರವಲ್ಲ, ಭಾರತೀಯ ಶಿಲ್ಪ ಸಂಸ್ಕೃತಿಯನ್ನೇ ಇಡೀ ಜಗತ್ತಿಗೆ ಉಳಿಸುತ್ತಿದೆ. ಜಲ ಸಂರಕ್ಷಣೆಯ ತಾಣವಾಗಿ ಮಾತ್ರವಲ್ಲ, ಒಂದು ಕಾಲಕ್ಕೆ ಉತ್ಸವ ಮನೋರಂಜನೆಗಳ ತಾಣವಾಗಿಯೂ ಈ ಶಿಲ್ಪ ಬಾವಿ ಬಳಕೆಯಾಗಿತ್ತು ಅಂದ್ರೆ ನಿಜಕ್ಕೂ ಅಚ್ಚರಿ ಅನಿಸುತ್ತೆ.
ಬಾವಿಗೆ ನೀರು ತರಲು ಹೋಗುವ ಹೆಂಗಳಿಯರ ಹರಟೆ ಕಟ್ಟೆಯಾಗಿಯೂ ಬಳಕೆಯಾಗುತ್ತಿದ್ದ ಈ ಶಿಲ್ಪ ಬಾವಿ ಶತ್ರು ರಾಜರಿಂದ ಪಾರಾಗೋದಕ್ಕೆ ಸುರಂಗ ಮಾರ್ಗದ ಕೇಂದ್ರ ಬಿಂದುವು ಆಗಿತ್ತು ಅಂದ್ರೆ ನೀವು ನಂಬಲೇಬೇಕು. ಇವತ್ತು ಮಹಿಳೆಯರ ಸೌಂದರ್ಯವನ್ನ ಹೆಚ್ಚಿಸೋದಕ್ಕೆ ಅದೆಷ್ಟೋ ಬ್ಯೂಟಿ ಪಾರ್ಲರ್ಗಳಿವೆ. ಮಹಿಳೆಯ ಕಣ್ಣಿನ ಹುಬ್ಬುಗಳಿಂದ ಹಿಡಿದು ಕೇಶರಾಶಿಯವರೆಗೆ ಎಲ್ಲವನ್ನೂ ತಿದ್ದಿ ತೀಡುವ ಆಧುನಿಕ ಸೌಂದರ್ಯ ವರ್ಧಕಗಳಿವೆ. ಆದರೆ 1000 ವರ್ಷಗಳ ಹಿಂದೆಯೇ ಇಂದಿನ ಆಧುನಿಕ ಸೌಂದರ್ಯ ಪ್ರಜ್ಞೆಯನ್ನ ನಾಚಿಸುವ ಶೃಂಗಾರ ಪ್ರಜ್ಞೆ ಅಂದಿನ ಸ್ತ್ರೀಯರಿಗಿತ್ತು ಅನ್ನೋದಕ್ಕೆ ಈ ಶಿಲ್ಪ ಬಾವಿಯಲ್ಲಿರೋ 16 ಶೃಂಗಾರ ಅಂದ್ರೆ 16 ಶೃಂಗಾರ ಶಿಲ್ಪಗಳೇ ಅದ್ಭುತ ನಿದರ್ಶನ. ಇಲ್ಲಿರೋ 16 ಶೃಂಗಾರ ಶಿಲ್ಪಗಳು ಪ್ರತಿಯೊಂದು ಒಂದಕ್ಕಿಂತ ಒಂದು ಭಿನ್ನವಾಗಿವೆ. ಪ್ರತಿ ಶೃಂಗಾರ ಶಿಲ್ಪದ ಮೇಲೆಯೂ ಅಲಂಕಾರದ ವಿಭಿನ್ನ ಮಾದರಿಗಳಿವೆ. ಅವರು ತೊಟ್ಟುಕೊಂಡಿರೋ ಆಭರಣದಿಂದ ಹಿಡಿದು ಉಡುಪಿನವರೆಗೂ ಎಲ್ಲವೂ ಡಿಫರೆಂಟ್. ಈ ಶೃಂಗಾರ ಶಿಲ್ಪಗಳ ಮೈ ಮೇಲಿರೋ ಆಭರಣಗಳ ವಿನ್ಯಾಸಗಳಂತೂ ಇಂದಿನ ಯಾವ ಜ್ಯುವೆಲರಿ ಶಾಪ್ಗಳಲ್ಲೂ ಸಿಗೋದಕ್ಕೆ ಸಾಧ್ಯವಿಲ್ಲ. ಇನ್ನು ಈ ಶೃಂಗಾರ ಶಿಲ್ಪಗಳಿಗೆ ಪೂರಕವಾಗಿ ಕೆತ್ತಿರೋ ಇವುಗಳ ಅಕ್ಕಪಕ್ಕದಲ್ಲೇ ಬಿಡಿಸಿರೋ ಶಿಲ್ಪಗಳಂತೂ ವಿಮೆನ್ ಸೈಕಾಲಜಿಯ ಕತೆ ಹೇಳುತ್ತವೆ. ಸ್ತ್ರೀಯೊಬ್ಬಳ ಹಾವಭಾವ, ಅವಳ ಸ್ವಭಾವ ಎಲ್ಲವನ್ನೂ ಈ ಸಣ್ಣ ಶಿಲ್ಪಗಳು ನಮ್ಮ ಮುಂದೆ ತೆರೆದಿಡುತ್ತವೆ. ವಾಮನ ಮೂರ್ತಿಯ ಪಕ್ಕದಲ್ಲೇ ಇರೋ ಈ ಶೃಂಗಾರ ಶಿಲ್ಪವನ್ನೇ ನೋಡಿ. ಈ ಶಿಲ್ಪದ ತಲೆಯ ಮೇಲೆ 3 ಗೂಬೆಗಳನ್ನ ಕೆತ್ತಲಾಗಿದೆ. ಇನ್ನು ಈ ಶಿಲ್ಪದ ಕೆಳಗೆ ನವಿಲನ್ನ ಚಿತ್ರಿಸಲಾಗಿದೆ. ಸರ್ಪವೊಂದು ಶಿಲ್ಪ ಸುಂದರಿಯ ಕಾಲುಗಳನ್ನ ಬಳಸಿ ನಿಂತಿದೆ. ಈ ಶಿಲ್ಪಗಳ ಹಿಂದೆ ಅತ್ಯದ್ಭುತ ಸಾಂಕೇತಿಕ ಅರ್ಥಗಳಿವೆ. ನವಿಲು ಸ್ತ್ರೀ ಸೌಂದರ್ಯದ ಸಂಕೇತವಾದರೆ, ಈ ಗೂಬೆಗಳು ಅಪಾಯ ಎದುರಾದಾಗ ಸ್ತ್ರೀ ಒಬ್ಬಳು ಎಷ್ಟು ಜಾಗೃತಳಾಗ್ತಾಳೆ ಅನ್ನೋ ಸಾಂಕೇತಿಕ ಅರ್ಥ ನೀಡುತ್ತೆ. ಇನ್ನು ಕಪಾಲದಂತಹ ಆಯುಧ ಹಿಡಿದಿರೋ ಈ ಶಿಲ್ಪ ಸುಂದರಿಯ ತುಟಿಗಳನ್ನ ನೋಡಿದ್ರಂತೂ ನೀವು ನಿಬ್ಬೆರಗಾಗಿ ಬಿಡ್ತೀರಿ. ಈ ಶಿಲ್ಪ ಸುಂದರಿ ತನ್ನ ತುಟಿಗಳಿಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ತಿರೋ ದೃಶ್ಯವಿದು. ಇನ್ನು ಹವಾಯಿ ಚಪ್ಪಲಿಗಳನ್ನ ಧರಿಸಿರೋ ಈ ಸುಂದರಿಯ ಕಾಲುಗಳನ್ನ ಒಮ್ಮೆ ನೋಡಿಬಿಡಿ. ಪ್ರಾಚೀನ ಭಾರತ ಅದ್ಯಾವ ವಿಚಾರದಲ್ಲಿ ಹಿಂದುಳಿದಿತ್ತು ಅನ್ನೋದನ್ನ ಈಗ ನೀವೇ ಹೇಳಿ. ಇದು ಬರೀ ಬಾವಿಯಲ್ಲ, ನೋಡುಗನ ಬಾಯಲ್ಲಿ ವಾವ್ ಅನ್ನೋ ಉದ್ಗಾರ ಹುಟ್ಟಿಸೋ ಬಾವಿ. 1000 ವರ್ಷಗಳ ಹಿಂದೆ ಗುಜರಾತ್ ಸಂಸ್ಕೃತಿ ಹೇಗಿತ್ತು ಅನ್ನೋದರ ಪ್ರತಿಬಿಂಬ. ಸೋಲಂಕಿಗಳ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದ ಈ ರಾಣಿ ಕಿ ವಾವ್ ಅನ್ನೋ ಆ ಶಿಲ್ಪ ಬಾವಿ. ನೀವಿಲ್ಲಿ ನೋಡ್ತಿರೋದು ದೇವಾಲಯವ? 100 ಸೋಪಾನಗಳಿರೋ ಬಾವಿಯ? ಇಲ್ಲ ಬಾವಿ ಅಂತಿರೋ ಶಿಲ್ಪ ಮಂದಿರವ? ಇದು ಮಂದಿರ ಅಂತಾದ್ರೆ ಹೀಗೂ ಒಂದು ದೇಗುಲವನ್ನ ನಿರ್ಮಿಸೋಕೆ ಸಾಧ್ಯವ? ಇಲ್ಲ ಇದು ಸೋಪಾನಗಳಿರೋ ಬಾವಿ ಅಂತಾದ್ರೆ ಇಂತಹದೊಂದು ಅದ್ಭುತ ಬಾವಿಯನ್ನ ಕಟ್ಟಿದ್ದು ಹೇಗೆ? ಎಸ್, ಗುಜರಾತ್ನ ಪಠಾನ್ನಲ್ಲಿರೋ ರಾಣಿ ಕಿ ವಾವ್ ಅನ್ನೋ ಈ ಸೋಪಾನ ಬಾವಿಯನ್ನ ಕಂಡಾಗ, ಭೂಗರ್ಭದಲ್ಲಿರೋ ಈ ಶಿಲ್ಪ ಮಂದಿರವನ್ನ ನೋಡುವಾಗ ಕಾಡುವ 10 ಹಲವು ಪ್ರಶ್ನೆಗಳಿವು. ಇವತ್ತು ಜಿಲ್ಲಾ ಕೇಂದ್ರವಾಗಿರೋ ಗುಜರಾತ್ನ ಪಠಾನ್ ಆವತ್ತು ಸೋಲಂಕಿಗಳ ದರ್ಬಾರ್ಗೆ, ವೈಭವಕ್ಕೆ ಸಾಕ್ಷಿಯಾಗಿತ್ತು.
ಇಂಥ ಪಟಾನ್ನಿಂದ ಕೇವಲ 2 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಈ ಅದ್ಭುತ ಶಿಲ್ಪ ಬಾವಿ. ಇನ್ನು ಈ ರಾಣಿ ಕಿ ವಾವನ್ನು, ಈ ಅದ್ಭುತ ಶಿಲ್ಪ ಬಾವಿಯ ಆಳ, ಅಗಲ, ವಿಸ್ತೀರ್ಣ ಎಷ್ಟು ಅನ್ನೋದನ್ನ ಕೇಳಿದ್ರೆ ನೀವು ನೆಬ್ಬೆರಗಾಗಿ ಬಿಡುತ್ತೀರಿ. ಈ ಶಿಲ್ಪ ಬಾವಿಯ ಉದ್ದವೇ 192 ಅಡಿ, ಇನ್ನು ಇದರ ಅಗಲ 60 ಅಡಿ, ಆಳ 81 ಅಡಿ. ಭೂಗರ್ಭದಿಂದ ಮೇಲೆದ್ದು ಬಂದಂತೆ ಕಾಣುವ ಈ ಶಿಲ್ಪ ಬಾವಿಯನ್ನ ಕಟ್ಟಲು ಹಿಡಿದ ಸಮಯವೆಷ್ಟು ಗೊತ್ತಾ? ಕೇವಲ 6 ವರ್ಷ. ಹೌದು, ಇಷ್ಟು ಕಡಿಮೆ ಅವಧಿಯಲ್ಲಿ ಕಟ್ಟಿದ್ರು ಅಂದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಬರೋಬ್ಬರಿ 7 ಅಂತಸ್ತುಗಳಿರುವ ಈ ಶಿಲ್ಪ ಬಾವಿಯನ್ನ ನಿರ್ಮಿಸೋಕೆ ಭೂಗರ್ಭದಿಂದ ಅದೆಷ್ಟು ಕ್ಯೂಬಿಕ್ ಕಲ್ಲು ಮಣ್ಣನ್ನ ಹೊರತೆಗೆದಿರಬಹುದು ನೀವೇ ಊಹಿಸಿಕೊಳ್ಳಿ. ಇಷ್ಟಕ್ಕೂ ಭೂಮಿಯ ಆಳದಲ್ಲಿ ಇಂತಹದೊಂದು ಸುಂದರ ಬಾವಿಯನ್ನ ನಿರ್ಮಿಸಿದ್ದರ ಉದ್ದೇಶವಾದ್ರೂ ಏನು? ಈ ಪ್ರಶ್ನೆಯ ಬೆನ್ನತ್ತಿ ಹೋದರೆ, ಇತಿಹಾಸದ ಪುಟಗಳನ್ನ ತಿರುವಿದ್ರೆ ಸೋಲಂಕಿ ರಾಜರಿಗಿದ್ದ ಜಲ ನಿರ್ವಹಣೆಯ ತಂತ್ರ ನಮಗೆ ಗೊತ್ತಾಗತ್ತೆ. ಜಲ ಸಂರಕ್ಷಣೆಗಾಗಿಯೇ ಇಂತಹದೊಂದು ಶಿಲ್ಪ ಬಾವಿಯನ್ನ ನಿರ್ಮಿಸಿದ್ರು ಅನ್ನೋ ಅಚ್ಚರಿಯ ಮಾಹಿತಿ ತಿಳಿಯುತ್ತೆ. ಇದಿಷ್ಟೇ ಅಲ್ಲ, 11ನೇ ಶತಮಾನದಲ್ಲಿ ಗುಜರಾತಿನ ಮೇಲಾದ ಪರಕೀಯರ ಸಾಲು ಸಾಲು ದಾಳಿಗಳ ದಿಗ್ದರ್ಶನವಾಗುತ್ತೆ. ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಗುಜರಾತ್ ಹಲವು ಬಾರಿ ಗಜನಿ, ಗೋರಿಯಂತಹ ವಿದೇಶಿ ಆಕ್ರಮಣಕಾರರ ದಾಳಿಗೆ ತುತ್ತಾಗಿದೆ. ಅಷ್ಟೇ ಅಲ್ಲ, ಅದೆಷ್ಟೋ ದೇಗುಲಗಳು, ಸ್ಮಾರಕಗಳು ಆ ದಾಳಿಯಲ್ಲಿ ನುಜ್ಜುಗುಜ್ಜಾಗಿವೆ. ಅತ್ಯಮೂಲ್ಯ ಶಿಲ್ಪಬಾವಿ ಇಂತಹ ಆಕ್ರಮಣಗಳಿಗೆ ತುತ್ತಾಗಬಾರದು, ಇಲ್ಲಿನ ಶಿಲ್ಪ ಸಂಪತ್ತು ನಶಿಸಬಾರದು ಅನ್ನೋ ಕಾರಣಕ್ಕೆ ಭೂಗರ್ಭದಲ್ಲಿ ಇದನ್ನ ನಿರ್ಮಿಸಿದ್ರು ಅನ್ನೋದು ನಮಗೆ ಗೊತ್ತಾಗತ್ತೆ. ಸೋಲಂಕಿ ರಾಜರ ಇಂತಹ ದೂರಾಲೋಚನೆಗೆ ನಾವು ಶಹಬಾಸ್ ಹೇಳಲೇಬೇಕು. ಇದೇನೇ ಇರಲಿ, ಈ ಶಿಲ್ಪ ಬಾವಿಯ ಒಂದೊಂದೇ ಮೆಟ್ಟಿಲನ್ನ ಇಳಿದು ಸಾಗಿದ್ರೆ ಇಲ್ಲೊಂದು ಅದ್ಭುತ ಶಿಲ್ಪ ಲೋಕವೇ ನಮ್ಮನ್ನ ಎದುರುಗೊಳ್ಳುತ್ತೆ. ಬರೋಬ್ಬರಿ 7 ಅಂತಸ್ತುಗಳಲ್ಲಿ ಒಟ್ಟು 800ಕ್ಕೂ ಹೆಚ್ಚು ಅಮೋಘ ಶಿಲ್ಪಗಳು ಇಲ್ಲಿ ಮೈದಳೆದು ನಿಂತಿವೆ. ಕಲ್ಕಿ, ರಾಮ, ಕೃಷ್ಣ, ನರಸಿಂಹ, ವಾಮನ ಹೀಗೆ ವಿಷ್ಣುವಿನ ದಶಾವತಾರಗಳ ಶಿಲ್ಪ ಸಮೂಹದ ಸೌಂದರ್ಯ ನಮ್ಮ ಕಲ್ಪನೆಗೂ ನಿಲುಕುವುದಿಲ್ಲ. ಸರಸ್ವತಿ ನದಿಯ ದಡದಲ್ಲಿರೋ ರಾಣಿ ಕಿ ವಾವ್ ಭಾರತದ ಅತಿ ಸ್ವಚ್ಛವಾದ ಸಾಂಪ್ರದಾಯಿಕ ಸ್ಥಳಗಳಲ್ಲೊಂದು. ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಈ ತಾಣ ಹೆಸರು ಪಡೆದಿದೆ. ಇನ್ನು ಈ ಪ್ರದೇಶದ ಸುತ್ತಮುತ್ತ ಹಲವು ಸಣ್ಣ ಪುಟ್ಟ ಸ್ಟೆಪ್ವೆಲ್ಗಳಿದ್ದು ಅವೆಲ್ಲವೂ ಆಕರ್ಷಕವಾಗಿವೆ. ಈ ಅದ್ಭುತ ನಿರ್ಮಾಣಗಳು ನೂರಾರು ವರ್ಷಗಳ ಹಿಂದೆಯೇ ಭಾರತೀಯರು ಅಂತರ್ಜಲ ಸಂರಕ್ಷಣೆಗೆ ಎಷ್ಟು ಮಹತ್ವ ಕೊಟ್ಟಿದ್ರು ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ. ಗುಜರಾತ್ನ ಈ ಶಿಲ್ಪ ಬಾವಿಯನ್ನ ಕಟ್ಟಿದ್ದು 900 ವರ್ಷಗಳ ಹಿಂದೆ. ಆದರೆ ಅಂದಿನ ನಾಗರಿಕತೆ ಅದಿನ್ನೆಷ್ಟು ಆಧುನಿಕವಾಗಿತ್ತು ಅನ್ನೋದನ್ನ ನೀವೇ ಊಹಿಸಿ. ಮಾತ್ರವಲ್ಲ, ಅದಿನ್ನೆಷ್ಟು ಸುಸಂಸ್ಕೃತವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಾ? ಇದೇ ಈ ಹೊತ್ತಿನ ಅದ್ಭುತ ಭಾರತ. ಮುಂದಿನ ಸಂಚಿಕೆಯಲ್ಲಿ ಇಂತಹದ್ದೇ ಮತ್ತೊಂದು ಮಹಾದ್ಭುತದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.
Thank you.